ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಘೋಷಣೆಯ ಬೆನ್ನಲ್ಲೇ ಉಪಚುನಾವಣೆಯ ಚರ್ಚೆ ಕೂಡ ಇದೀಗ ಸುದ್ದಿಯಲ್ಲಿದೆ, ಚರ್ಚೆಯಲ್ಲಿದೆ. ಧಾರವಾಡ ಗ್ರಾಮೀಣ ಕ್ಷೇತ್ರದ ಉಪಚುನಾವಣೆ ಯಾವಾಗ ಅನ್ನೋದೊಂದು ಪ್ರಶ್ನೆ ಇದೆ. ಯಾರಾಗ್ತಾರೆ ಮುಂದಿನ ಶಾಸಕ ಎಂಬ ಚರ್ಚೆಗಳು ಕೂಡ ಶುರುವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಬೈ ಎಲೆಕ್ಷನ್ ಬಗ್ಗೆ ಜೋರಾಗಿರುವಂಥದ್ದು ಚರ್ಚೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಎಂಬೆಲ್ಲ ವಿಷಯಗಳ ಬಗ್ಗೆ ಭಾರಿ ಚರ್ಚೆ. ವಿನಯ್ ಕುಲಕರ್ಣಿ ಪರವಾಗಿಯೇ ಬ್ಯಾಟ್ ಬೀಸ್ತಾ ಇರುವಂಥದ್ದು ಬೆಂಬಲಿಗರು. ನಾವು ವಿನಯ್ ಕುಲಕರ್ಣಿ ಜೊತೆ ಇರ್ತೇವೆ ಅಂತ ಪೋಸ್ಟ್ ಹಾಕ್ತಾ ಇದ್ದಾರೆ. ಸೊ ಈಗ ಜೀವಾವಧಿ ಶಿಕ್ಷೆ ಅಂತ ಹೇಳಿದಕ್ಕೆ 2 ವರ್ಷಕ್ಕಿಂತ ಮೇಲ್ಪಟ್ಟಂಥ ಶಿಕ್ಷೆ ಅಂತ ಆಗಿರೋದ್ರಿಂದ ಈಗ ಸದ್ಯಕ್ಕೆ ಇವರ ಶಾಸಕತ್ವ ಇಲ್ಲ. ಇನ್ನು ಮೇಲೆ ಈಗ ಎಲೆಕ್ಷನ್ ಆಗಬೇಕು ಅಲ್ವಾ ಅಲ್ಲಿ. ಹಾಗಿದ್ರೆ ಯಾರು ಏನು ಗೆದ್ದ ಅವರ ಬದಲು ಅನ್ನೋದು, ಇನ್ನೊಂದು ಕಡೆಯಲ್ಲಿ ಅವ್ರ ಫ್ಯಾಮಿಲಿಯವರೇ ಅನ್ನೋದು ಚರ್ಚೆಯೂ ಇದೆ. ಮತ್ತೊಂದು ಕಡೆಯಲ್ಲಿ ಅವರೇನೆ ನಮಗೆ ಬೇರೆ ಇನ್ಯಾರೂ ಅಲ್ಲ, ನಾವು ಅವರನ್ನೇ ನೋಡೋದಕ್ಕೆ ಇಷ್ಟಪಡ್ತೀವಿ ಅನ್ನೋದು ಕೂಡ ಚರ್ಚೆಯಲ್ಲಿದೆ. ಒಟ್ಟಿನಲ್ಲಿ ಕ್ಷೇತ್ರದಲ್ಲಿ ಈಗ ಈ ಚರ್ಚೆ ಜೋರಾಗಿ ನಡೀತಾ ಇದೆ. ಉಪಚುನಾವಣೆಯ ಚರ್ಚೆಯ ಬಗ್ಗೆ ಈಗಾಗಲೇ ಮಾತುಗಳು ಕೇಳಿ ಬರ್ತಾ ಇರೋದು. ನೀವು ಗಮನಿಸ್ತಾ ಇರ್ಬೋದು ಪೋಸ್ಟ್ಗಳು. ಸತ್ಯಕ್ಕೆ ಮೋಸ ಇಲ್ಲ, ಇನ್ನೊಂದು ಮತ್ತೊಂದು ಅನ್ನೋದು ಎಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ಯಾರನ್ನು ನಿಲ್ಲಿಸ್ತಾರೆ, ಯಾರನ್ನು ಗೆಲ್ಲಿಸ್ತಾರೆ, ಏನೇನಾಗುತ್ತೆ ನೋಡಬೇಕಾಗಿದೆ.